ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವಾಗ ಸದ್ಯಕ್ಕೆ ಸಂಡೇ ಬೆಳಗ್ಗೆನೇ ಎದ್ದು ರೈಡ್ ಹೋಗ್ತಾಯಿದ್ದೀರಿ. ಎಲ್ಲಿ ಅಂದರೆ ಮಂದಾರಗಿರಿ ಬೆಟ್ಟ, ಮಂದಾರಗಿರಿಗೆ ಹೋಗ್ತಾಯಿದ್ದೀರಿ. ಸದ್ಯಕ್ಕೂ ಸ್ವಲ್ಪ ವಾರ್ಮಪ್ ಬಿಡೋಣ, ಒಂದು 2 ನಿಮಿಷ. ನೆನ್ನೆನೇ ವಾಟ್ರ್ ವಾಶ್ ಎಲ್ಲ ಮಾಡಿಸಿ ಇಕ್ಕಿದ್ದೆ. ಡೀಟೇಲಿಂಗ್ ಮಾಫಿಯಾ ಅಂತ ಐತೆ, ಅಲ್ಲಿ ಬಿಟ್ಟಿದ್ದೆ. ನನ್ನ ಮಕ್ಳು ಏನೂ ಚೆನ್ನಾಗಿ ಮಾಡಿಲ್ಲ. ತಿರ್ಗಾ ಬಂದು ನನ್ನ ಮನೆಯಲ್ಲಿ ಎಲ್ಲ ಒರೆಸಿದಾಯಿತು ಕುತ್ಕೊಂಡು. ಗೇಟ್ ಅದು ತೆಗ್ದುಬಿಟ್ಟು ಬರೋಣ ವಾಮಪ್ಪ. ಅಷ್ಟರಲ್ಲಿ ಪವನ್ ಬರ್ತಾವನು ಇವಾಗ. ಇಲ್ಲಿಂದ ನಾನು ಪವನ್ ಇಬ್ಬರೇ ಎಲ್ಲ ನೈಟು ಹೋಗ್ಬೇಕು ಅಂತಿತ್ತು. ಆದರೆ ಸಡನ್ ನೈಟು ತಿರ್ಗಾ 11 ಗಂಟೆ 12 ಗಂಟೆಲೇನೋ ಪವನ್ಗೆ ಫೋನ್ ಮಾಡಿದ್ದು. 12 ಗಂಟೆಲಿ ಅನಿಸ್ತೈತೆ ಪವನ್ಗೆ ಫೋನ್ ಮಾಡಿ ಫೋನ್ ಕನ್ಫರ್ಮ್ ಮಾಡ್ಕೊಂಡಿದ್ದು, ಏನು ಹೋಗೋದ ಏನು ಅಂತ. ಯಾರನ್ನೂ ಕರೆಯೋಕ್ಕಾಗಿಲ್ಲ ಈ ಸಲ. ಪವನು ಹರ್ಷ ಬರ್ತಾನೆ ದೇವನಹಳ್ಳಿಯಿಂದ. ಆಮೇಲೆ ನಮ್ಮ ದಾಬಾಸ್ಪೇಟೆ ಹತ್ರನೇ ನಮ್ಮ ಅಣ್ಣ ಫ್ರೆಂಡ್ ಒಬ್ಬ ಸಿಗ್ತಾನೆ, ಸೇವಂತ್ ಅಂತ. ವಾಮಪ್ ಆಗಲಿ, ಹಂಗೆ ನಿಧಾನ ಹೋಗೋಣ. ಇವಾಗ ಮನೆ ಬಿಟ್ಟಿದ್ದೀನಿ ಸದ್ಯಕ್ಕೆ. ಫುಲ್ ಹೆಲ್ಮೆಟ್ ಒಳಗಡೆ ಎಲ್ಲ ಮಂಚು ತುಂಬ್ಕೊಂಬಿಟ್ಟೈತಿ, ಏನೂ ಕಾಣಿಸ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದು 12 ಗಂಟೆ ಅಷ್ಟರಲ್ಲಿ ವೀಡಿಯೋ ಬರ್ಬೋದು. ಒಂದು ಎಲ್ಲೋಗಿದ್ದು ಇದಕ್ಕೆ ಹೋಗಿರೋದು ಅನಿಸ್ತೈತೆ. ಬಿಗ್ ಬೇಗ ಇನ್ನೊಂದು ಸಲ ಹೋಗಿದ್ರಿ, ಬರೀ ಬಿಗ್ ಬೇಗ. ಹೊಸ ರೈಡರ್ಸು ಒಂದಿಬ್ಬರು ಜಾಯ್ನ್ ಆಗಿದ್ರು. ಬಿಗ್ ಬೇಗ ಹೋಗಿದ್ದೀರಿ, ನೋಡ್ರಿ ಆ ವೀಡಿಯೋ. ಆದರೆ ಆ್ಯಂಗಲ್ ಮಾತ್ರ ವರ್ಸ್ಟಾಗಿ ಬಂದ್ಬಿಟ್ಟೈತೆ. ಅದರಲ್ಲಿ ಗಾಳಿಗೆ ಸೈಡಿಗೆ ತಿರ್ಕೊಂಬಿಟ್ಟೈತೆ ಕ್ಯಾಮ್ರಾ. ನಾನು ಅದು ನೋಡ್ಕೊಂಡಿಲ್ಲ. ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಹಾಕ್ಕೊಂಡು ನೋಡ್ಬಿಡ್ರಿ ವೀಡಿಯೋನ, ನೋಡದೇ ಇರಬೇಡ್ರಿ. ಆಮೇಲೆ ಹೊಟ್ಟೆ ಅಶ್ವಾದೈದು, ಒಂದು 1/2 ಪ್ಲೇಟ್ ಬಿರಿಯಾನಿ ಆದರೂ ತಿಂದ್ಬಿಡ್ಬೇಕು. ಯಾವ ಕಡೆ ತಿರ್ಗಿದ್ರೇನು ಬಿರಿಯಾನಿನೇ ಹೊಸಕೋಟೆಯಲ್ಲಿ. ಚಿಲ್ಲರೆ ಅಂಗಡಿಗಳಿಗಿನ್ನ ಜಾಸ್ತಿ ಐತೇನೋ ಬಿರಿಯಾನಿ ಅಂಗಡಿ ಹೊಸಕೋಟೆಯಲ್ಲಿ. ಇವಾಗ ತಿಂದಿದ್ದಾಯಿತು, ಪವನ್ ಬಂದವನೇ ಕಾಯ್ತವನೇ. ಇವಾಗ ಹೋಗೋಣ ಬೇಗ ಸ್ವಲ್ಪ. ಮುಂದೆ ಎಲ್ಲಾದರೂ ಪೆಟ್ರೋಲ್ ಹಾಕಿಸ್ಬೇಕು, ಪೆಟ್ರೋಲ್ ಇಲ್ಲ. ಜಾಸ್ತಿನೇ ಲೇಟ್ ಆಗೋಯ್ತು. ಮುಂದೆ ಮೀಟಪ್ಪ 8 ಹತ್ರ ಇರ್ತಾನೆ ಇವಾಗ ಪವನು. ಮೀಟಪ್ ಪಾಯಿಂಟ್ ರೀಚ್ ಆದೆ. ಇದೆಲ್ಲೋ ಸೂಪರ್ ಕಾರ್ಸ್ ನೋಡಿದ್ದೀನಿ ಅಂದ ಪವನು. ಅದೇನು ನಾನು ಲೇಟಿಗೆ ಬಂದಿದ್ದಕ್ಕೆ ಹೋಗೇ ಬಿಟ್ಟಿರ್ತಾವೆ, ಬೈಕೊಂಡಿರ್ತಾನೆ ಸರಿಯಾಗಿ ಪವನು. ಹೋಗ್ಬಿಟ್ವಾ? ಹೌದಾ? ಹರ್ಷಕ್ಕೆ ಫೋನ್ ಮಾಡ್ದ? ಹಾಂ. ಇವಾಗ ಬಿಟ್ಟಿದ್ದೀರಿ, ಇಲ್ಲಿಂದ ಹೊಸಕೋಟೆ ಬಿಟ್ಟಿದ್ದೀರಿ. ಫುಲ್ ಲೇಟ್ ಆಗ್ಬಿಟ್ಟೈತೆ, ಮುಂದೆ ಸಿಗ್ತೀರಿ. ಸದ್ಯಕ್ಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬೇಗ ಹೋಗ್ಬೇಕಲ್ಲ ನಾವು. ಬ್ಲೌಸ್ ಬಂತು, ಪವನ್ ಹತ್ರನೇ ಇದ್ದೋಗ್ಬಿಟ್ಟಿತ್ತು. ಲಾಸ್ಟ್ ರೈಡಲ್ಲಿ ಹಾಕೋಕ್ಕೆ ಆಗಿಲ್ಲ. ಲಾಸ್ಟ್ ಸಂಡೇ ಫುಲ್ ಚಳಿ ಎತ್ಕೊಂಡ್ಬಿಟ್ಟಿತ್ತು. ಈ ಸಂಡೇನ ಅಷ್ಟೊಂದು ಚಳಿನೂ ಇಲ್ಲ ಇವತ್ತು. ಬಿದ್ದರೆ ಬೀಳ್ಬೋದೇನೋ ಇವತ್ತು. ಬೇಗ ಹೋಗೋಣ.
ಹರ್ಷಾಗೂ ಫೋನ್ ಮಾಡಿದ್ದೆ, ಹರ್ಷ ದೇವನಹಳ್ಳಿಗೆ ಬರ್ತಾನೆ. ಅದು ನಾವು ಇಲ್ಲಿಂದ ಬಿಟ್ಟಿದ್ದೀವಿ. ಫುಲ್ ಮಂಜು ಐತೆ, ಅದೇ ರೋಡ್ ಮೇಲೆ ಏನಿಲ್ಲ ಸದ್ಯಕ್ಕೆ, ಗಿಡ ಮರಗಳ ಹತ್ರ ಐತೆ. ಇವತ್ತು ನಾವು ಇದು ಮತ್ತೆ ಮಂದಾರ ಗಿರಿಗೆ ಹೋಗ್ತಾ ಇದ್ದೀರಿ. ಡಿ ಡಿ ಎಸ್ಗೆ ಹೋಗಿದ್ರಲ್ಲ, ಅದಕ್ಕಿಂತ ಹತ್ರನೇ ಅನಿಸ್ತೈತಿ ಇದು. ಅಲ್ಲಿ ಹೋದ್ಮೇಲೆ ಲೊಕೇಶನ್ ಹಾಕ್ಕೊಂತೀರಿ, ದಾವಸ್ಪೇಟೆ ಬ್ರಿಡ್ಜ್ ಹತ್ರ. ನೋಡೋಣ, ಇವಾಗ ಸದ್ಯಕ್ಕೆ ಸ್ವಲ್ಪ ಬೇಗ ಹೋಗೋಣ. ಇವಾಗ ಟೋಲ್ ಹತ್ರ ಬಂದೆ. ಪವನ್ ಜಾಸ್ತಿನೇ ಹಿಂದೆ ಅವನೇ, ಸರಿಯಾಗಿ ಯಾಕಂದ್ರೆ ಸ್ಪೀಡಾಗಿ ಬಂದ್ಬಿಟ್ಟಿದ್ದೀನಿ ನಾನು. ಲೇಟ್ ಆಗೋಯ್ತು ಅನ್ನೋ ಇದಕ್ಕೆ ಜಾಸ್ತಿ ಲೇಟ್ ಆಗ್ಬಿಡ್ತು ಇವತ್ತು ಅಂದ್ಕೊಂಡಿದ್ದಕ್ಕಿಂತ. 1 hour ಲೇಟಾಗಿ ಬಿಡ್ತಾಯಿದ್ದೀರಿ ಅಂದ್ಕೊಂಡಿದ್ದಕ್ಕಿಂತ. 10 ನಿಮಿಷದಲ್ಲಿ ಬಂದ್ಬಿಟ್ಟಿದ್ದೀನಿ ಹೊಸಕೋಟೆಯಿಂದ ಇಲ್ಲಿಗೆ. ಪವನು ಸ್ಪೀಡಾಗಿ ಬಂದಿದ್ರೆ ಇನ್ನೂ ಸ್ಪೀಡಾಗಿ ಓಡ್ಬೋದಾಗಿತ್ತು. ಇವಾಗ ಇಲ್ಲಿಂದ ಇನ್ನೊಂದು 10 ನಿಮಿಷ ಇದ್ದಿದ್ರೆ ಆರಾಮಾಗಿ 20 ಮಿನಿಟ್ಸ್ಗೆ ದೇವನಹಳ್ಳಿಲಿ ಇರ್ಬೋದು. ಯಾವುದಪ್ಪ ZX 10R 2 ZX 10R. ನೆಕ್ಸ್ಟ್ ಹಂಗೆ ಹೋಗ್ಬೇಕು, ಒಂದಲ್ಲ ಒಂದು ದಿವಸ ಓದ್ತಿರೋದು. ಪವನ್ ಬಂದ, ನಿನ್ಸೋದೇ ಬೇಡ ಅಂತ ಹಂಗೆ ಓದ್ತಾ ಇದ್ದೀರಿ. ಇವಾಗ ದೇವನಹಳ್ಳಿ ರೀಚ್ ಆಗಿದ್ದೀರಿ. 2 ನಿಮಿಷ ಆಯಿತು ಬಂದು. ನಾವು ವರ್ಷ ಇನ್ನೂ ಬಂದೇ ಇಲ್ಲ ಇವತ್ತು. ಲೇಟ್ ಜಾಸ್ತಿ ಆಗಿದ್ದು ಕಾರಣ ಯಾರಿಗೂ ಗೊತ್ತಿಲ್ಲ ಏನು ಅಂತ. ಒಟ್ನಲ್ಲಿ ಲೇಟ್ ಆಗೋಗೈತೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಹಿಂಗೆ ಆಗೋದು. ಆದರೆ ಹೋಗ್ಬೇಕು ಅಂತ ಜಾಸ್ತಿ ವಾರದಿಂದ ಅನ್ಕೊಂತ ಇದ್ರಿ, ಆದರೆ ಹೋಗೋದ ಬೇಡ ಅಂತಿದ್ರಿ. ಆದರೆ ಇವಾಗ ಓದ್ತಾ ಇದ್ದೀರಿ. ಆದರೆ ನಮ್ಮ ವರ್ಷ ಇನ್ನೂ ಬಂದಿಲ್ಲ, ಫೋನು ಎತ್ತಾಯಿಲ್ಲ. ನಮ್ಮ ವರ್ಷ ಬಂದ, ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀರಿ. ಏನೋ ತಿನ್ನಬೇಕು ಅಂತವನೇ, ಏನೋ ತಿನ್ನಬೇಕು ಅಂತವನೇ. ನಮ್ಮ ವರ್ಷ ನಾನು ತಿನ್ಬಿಟ್ಟಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಇವಾಗ ಪೆಟ್ರೋಲ್ ಹಾಕ್ಸಿದ್ದಾಯಿತು, ಇವಾಗ ಹೊರಡೋಣ ಇಲ್ಲಿಂದ. ಏನೋ ಆಗೈತೆ ಪವನ್ ಗಾಡಿ, ದೇವ್ರಿಗೆ ಗೊತ್ತಿರಬೇಕು ಏನಾಗ್ತೈತೆ ಏನು. ಸದ್ಯಕ್ಕೆ ಇಲ್ಲಿಂದ ಬಿಟ್ಟಿದ್ದೀರಿ. ಈ ದೊಡ್ಡಬಳ್ಳಾಪುರ ರೀಚ್ ಆಗಿದ ತಕ್ಷಣ ನಾವು ಅಣ್ಣ ಫ್ರೆಂಡಿಗೆ ಫೋನ್ ಮಾಡಬೇಕು. ವೆದರ್ ಇದ್ದರೆ ಸಾಕು, ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಡೀಟೇಲ್ಸ್ಗೆ ಹೋಗಿದ್ದು ಮಾತ್ರ ವರ್ಸ್ಟ್ ವೆದರ್ ಅವತ್ತು ಬೆಳಗ್ಗೆ. ಏನೋ ಮಂಜಿಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ನಮ್ಮಂತೂ. ಇನ್ನೊಂದು ಹೇಳಬೇಕು, ಈ ರೈಡಲ್ಲಿ 20,000 ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಗಾಡಿದು. ಇವಾಗ 20,300 ಚೇಂಜ್ ಆಗೋಗೈತೆ. ಯಾಕಂದರೆ ಹರ್ಷ ಗಾಡಿ ಸರ್ವಿಸ್ ಬಿಟ್ಟಿದ್ದ, ಅವಾಗ ನನ್ನ ಗಾಡಿ ಎತ್ಕೊಂಡೋಗಿದ್ದ ಅವನು. ಫುಲ್ಲು ಇವಾಗ 20,000 ಮೇಲೆ ಕಂಪ್ಲೀಟ್ ಆಗೋಗೈತೆ ನನ್ನ ಗಾಡಿ. 20,000 ಕಿಲೋಮೀಟರ್ಸ್ದು ಕಂಪ್ಲೀಟ್ ಆಗಿರೋ ರೈಡ್ ಇದು. 20,000 ಕಿಲೋಮೀಟರ್ ಓಡಿಸಿದ್ದೀನಿ 2 ವರ್ಷದಲ್ಲಿ. ಹೇಳ್ಬೇಕಂದ್ರೆ ಕಮ್ಮಿನೇ, ಯಾಕಂದರೆ ಆ್ಯಕ್ಟಿವಾ ಎಲ್ಲ ಜಾಸ್ತಿ ಓಡಿಸ್ತಾ ಇರ್ತಿರೋದು. ಹಿಂಗೆ ನಿನ್ಸ್ಕೊಂಡ್ರೆ ಪವನ್ ಗಾಡಿ ಏನೋ ಪವನ್ ಗಾಡಿ ಅಂತೀನಿ, ಕ್ಯಾಮ್ರಾದು ಮೈಕ್ ಅಡ್ಯಾಪ್ಟರ್ ಬಿಚ್ಚೋಗಿತ್ತು. ನಾನು ಏನೋ ಅಂದ್ಕೊಂಡು ವಾಪಸ್ ತಿರ್ಗಿಸ್ಕೊಂಬಂದೆ. ಹೋಯ್ತು, ಮಲ್ಟಿ ಸ್ಟೈಲ್ ಹೋಯ್ತು.
ದಾಬೆಸ್ಪೇಟೆ ಇನ್ನೂ 34 ಕಿಲೋಮೀಟರ್ಸ್ ಐತೆ. ಫೋನ್ ಮಾಡಬೇಕು ನಾವು ಅಣ್ಣ ಫ್ರೆಂಡ್ಗ. ಫುಲ್ ಸ್ಪೀಡಾಗಿ ಹೋಗ್ತಾವ್ರೆ. ಇನ್ನೂ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ನಾವು ನೋಡೋ ಅಂಥದ್ದು, ಒಳ್ಳೆ ರೈಡ್ ಮಾಡೋ ಅಂಥದ್ದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹೇಳ್ರಿ, ನೋಡೋಣ. ಅಲ್ಲೂ ಹೋಗ್ತೀರಿ. ರೋಡ್ ಸೈಡೆಲ್ಲ ಬರೋಕ್ಕಾಗಲ್ಲ ಹರ್ಷ. ಉಯ್ ಶಿಟ್, ಉಯ್ 2 ವರ್ಷ. ಸಡನ್ ಫುಲ್ಲು ಶಾಕ್ ಆಗೋದೆ ನಾನಂತೂ. ಅವನ್ ಕ್ಯಾಚ್ ಮಾಡೋಕ್ಕಾದ್ರೂ ಆತೈತ, ಕ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇವ್ರು ಇಲ್ಲೇ ಯೂಟರ್ನ್ ಮಾಡ್ತಾವ್ರೆ. GT3 RS ಸಕ್ಕತ್ ಮಾತ್ರ. ಯಾವುದೇ ಕಾರ್ ನೋಡಿಲ್ಲ ಅನ್ಕೊಂತೈತೆ, ನೋಡ್ಬಿಟ್ಟೆ ಇವತ್ತು. ಆದರೆ ಅವರಲ್ಲೇ ಯೂಟರ್ನ್ ಮಾಡಿಬಿಟ್ರು. ಒಳ್ಳೆ ಟೈಮ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಈ ಹುಲಿಕುಂಟೆ ಟೋಲ್ ಬಂದ್ರಿ. ಇಲ್ಲಿ ನಿನ್ಸ್ಕೊಂಡು ಫೋನ್ ಮಾಡೋಣ. ಅಣ್ಣ ಫ್ರೆಂಡು ಸೇವಂತ್ ಫೋನ್ ಎತ್ತಾ ಇಲ್ಲ. ನಿನ್ಸ್ದೆ ಹೋತಾವ್ ಇವನು. ಏನು ಮಾಡೋಣ ಇವನ್ನ. ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರಿ ಗಾಡಿದು ಇಷ್ಟೊತ್ತು. ಚೆನ್ನಾಗಿತ್ತು ಸನ್ಲೈಟ್ ಎಲ್ಲ ಅಂತ. ನಗೀತಾನೆ. ಸ್ನ್ಯಾಪ್ ಲವರ್ ಅವನು, ಚಪ್ರಿ. ಇವಾಗ ಹುಲಿಕುಂಟೆ ಟೋಲು ಬಿಟ್ಟು ಓಡ್ತಾಯಿದ್ದೀರಿ. ನಮ್ಮ ಅಣ್ಣ ಫ್ರೆಂಡ್ ಫೋನ್ ಎತ್ತಿದ್ದ. ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿ ಬಂದಿರ್ತೀನಿ ಅಂದ. ನಾವು ಇಲ್ಲಿ 10-15 ನಿಮಿಷ ಫೋಟೋಶೂಟ್ ಅದು ಇದು ಮಾಡಿಕೊಂಡು ಇವಾಗ ಬಿಟ್ಟಿದ್ದೀರಿ. ಒಂದೇ ಸಲ ಅಲ್ಲಿ ನೋಡೋಣ ಎಲ್ಲಿ ಸಿಗ್ತಾರೇನೋ ಅಂತವರು. ಮಧುಗಿರಿ ಇನ್ನು 58 ಕಿಲೋಮೀಟರ್ ಇದೆ ಇಲ್ಲಿಂದ. ದಾಬಸ್ಪೇಟೆ. ದಾಬಸ್ಪೇಟೆಯಲ್ಲಿ ಮುಂದೆ ಹಾಂ, ಅಲ್ಲಿ ಹೋದ್ಮೇಲೆ ಹಾಕೋಣ ಬಾ.
ಇವಾಗ ಬಂದ ನಮ್ಮ ಸೇವಂತು. ಇವಾಗ ಜಿ ಟಿ ಎತ್ಕೊತಾ ಇದ್ದೀನಿ. ಸ್ಟಾಕಲ್ಲೂ ಮಸ್ತಾಗೈತೆ ಓಡ್ಸೋಕೆ ಗಾಡಿ. ಸಕ್ಕತ್ತಾಗೈತೆ, ಫುಲ್ ಸ್ಮೂತಾಗೈತೆ ಗಾಡಿ. ಸ್ಟಾಕ್ ಇವಾಗ ಇಲ್ಲಿ ಹೋಗ್ತಾ ಇದ್ದೀರಿ. ವರ್ಷ ಲೊಕೇಶನ್ ಹಾಕೊಂಡವನೆ, ಅವನ್ನ ಬಿಟ್ಬಿಡೋಣ ಮುಂದೆ. ಇವಾಗ ಸ್ವಲ್ಪ ರೈಟ್ ಹೋಗ್ಬೇಕಾಗಿತ್ತು. ಒಬ್ಬ ಮಾತ್ರ ಸುಮ್ಮನೆ ಮುಂದೆ ಹೋಗ್ಬಿಟ್ಟ ಒಂಚೂರು ಮಿಸ್ ಆಗಿ. ಇವಾಗ ಇಲ್ಲಿ ರೈಟ್ ಹೋಗ್ಬೇಕು. ಬಂದ ನಡಿ 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 ನಡಿ. ಜಿ ಟಿ ಓಡಿಸ್ತಾ ಇದ್ದೀನಿ. ಏನು ಜಾಸ್ತಿ ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ, ಆರಾಮಾಗೈತೆ, ಸ್ಮೂತಾಗಿ. ಇನ್ನೇನು ಇನ್ನೊಂದು 5 ನಿಮಿಷ ಇರ್ಬೋದು ಅನ್ಕೊತೀನಿ, 5-10 ನಿಮಿಷ. ಮಾತ್ರ ಓಡ್ಸಕ್ಕ ಗಾಡಿ ಜಿ ಟಿ. ನಾನು ಫಸ್ಟ್ ಇದೇ ತೊಗೊಳಕ್ಕೆ ಹೋಗಿದ್ದು, ಜಿ ಟಿನೇ. ನಮ್ಮಪ್ಪ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ತಗೊಳ್ಳಲೇ ಬೇಡ ನೀನು, ಗಾಡಿನೇ ಬೇಡ ಅಂದ್ಬಿಟ್ರು. ನೀನು ತಗೊಳಂಗಿದ್ರೆ ಇಲ್ಲ ಇಂಟರ್ಸೆಪ್ಟರ್ ತಗೋ, ಇಲ್ಲ ಹಿಮಾಲಯನ್ ತಗೋ ಅಂದರು. ಹಿಮಾಲಯನ್ ಕೇಳಿದೆ ಫುಲ್ ಬೇಜಾರಲ್ಲಿ. ಫಸ್ಟ್ ಹಿಮಾಲಯನ್ಗೆ ಹೋಗಿದ್ದು. ಆಮೇಲೆ ನಮ್ಮ ಅಪ್ಪನೇ ಅದು ಚೆನ್ನಾಗೈತಲ್ಲ ಅಂತ ಕೇಳಿದ್ರು. ನನಗಿದ್ರ ಮೇಲೆ ಇದ್ದಿದ್ದು ಆಸೆ ಬಂದ್ಬಿಡ್ತು. ರೆಡ್ ಕಲರ್ ನೋಡಿದ್ದು ನಮ್ಮ ಅಪ್ಪ ಇದ್ದು ಗಾಡಿ ಫಸ್ಟು. ಆಮೇಲೆ ನಮ್ಮ ಅಪ್ಪ ಈ ಸೀಟಿಂಗ್ ಪೊಸಿಷನ್ನು ಫುಲ್ಲು ಸೀಟಿಂಗ್ ಪೋಸ್ಚರೆಲ್ಲ ನಮ್ಮ ಅಪ್ಪ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಸೀಟಿಂಗ್ ಪೋಸ್ಚರೆಲ್ಲ ಹಿಂಗೆ ಇದ್ದಿದ್ದು ನೋಡ್ಬಿಟ್ಟು ಬೇಡವೇ ಬೇಡ ಈ ಗಾಡಿ, ನಾನು ಓಡಿಸ್ಬೇಕು, ನೀನು ಓಡಿಸ್ಬೇಕು, ಆ ಥರ ತಗೋ ಅಂತ ಇಂಟರ್ಸೆಪ್ಟರ್ ತಗೊಂಡಿದ್ದು ನಾವು. ಆಲ್ರೆಡಿ ನಮ್ಮ ಹತ್ರ ಕ್ಲಾಸಿಕ್ 350 ಇತ್ತು, ಅದಕ್ಕೆ ಅಪ್ಗ್ರೇಡೆಡ್ ಆಗಿ ಇದನ್ನು ತಗೊಂಡಿದ್ದು. ಇದನ್ನು ನೋಡೋಣ, ಸೇಲ್ ಮಾಡಲ್ಲ ಇದನ್ನು. ಆಲ್ರೆಡಿ ಫುಲ್ಲು ಸಖತ್ತು ಇಷ್ಟದಿಂದ ಒಂದು ಸ್ವಲ್ಪ ಲೈಟಾಗಿ ಪರ್ಫಾರ್ಮೆನ್ಸ್ ಬಿಲ್ಟ್ ಮಾಡಿದ್ದೀನಿ. ಮುಂದೆ ಆಗ್ಬಿಟ್ಟು ನಮ್ಮ ಪವನ್ ಪಾಟು ಆಗ್ಬಿಟ್ಟ, ಪವನ್ ಪಾಟು ಆಗ್ಬಿಟ್ಟ ಅವನು. ಪವನ್ ಇವಾಗ ದಾರಿಗೆ ಬಂದ್ಬಿಟ್ಟವನೇ, ಇವನು ದಾರಿ ತಪ್ತಾವನೆ. ದಾರಿ ತಪ್ತಾ ಇದೆಯಾ? ರೀಚ್ ಆಗಿದ್ದೀರಿ ಆಲ್ಮೋಸ್ಟು. ಅಲ್ಲಿರೋದು ನೋಡ್ರಿ, ಅದು ಮೇಲೆ ಟ್ರೆಕ್ಕಿಂಗ್ ಮಾಡಬೇಕೋ ಏನೋ ಗೊತ್ತಿಲ್ಲ.
ನೋಡೋಣ. ಕೆಳಗಡೆ ಇನ್ನೊಂದು ದೇವಸ್ಥಾನ ಥರ ಏನೋ ಐತೆ, ನೋಡೋಣ. ನಾಯಿಗಳೈತೆ, ಹುಷಾರಾಗಿ ಹೋಗ್ಬೇಕು. ಇನ್ನು ರೈಟ್ ಹೋಗ್ಬೇಕಾ ಸ್ಟ್ರೈಟಾ? ಸ್ಟ್ರೈಟೇ ಅನಿಸ್ತೈತೆ. ಇನ್ಸ್ಟಾಗ್ರಾಮ್ ರೀಲ್ಸು ಯಾರವನು ಚೈಲ್ಡ್ ನನ್ನ ಮಗ, ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ಕಾರ್ ಕೊಟ್ರೆ ಇನ್ನೇನು ಆತೈತೆ. ಏನಪ್ಪ ಪಾರ್ಕಿಂಗ್ ಟಿಕೆಟಾ? ಯಾವುದಿಲ್ಲೇನು ಒಳ್ಳೊಳ್ಳೆ ಗಾಡಿ ಅದು ಬಂದಿಲ್ಲ, ನಮ್ಮ ರೇಂಜ್ ಗಾಡಿನೇ ಇಲ್ಲ. ₹15 ಏನೋ ಪಾರ್ಕಿಂಗ್ ಚಾರ್ಜ್ ಇಲ್ಲಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ಸಣ್ಣದಾಗಿ ಹೋಟ್ಲೆಲ್ಲ ಐತೆ. ಇಲ್ಲ ಗೊತ್ತಿಲ್ಲ, ನಾನಂತೂ ಬಿರಿಯಾನಿ ತಿನ್ಬಿಟ್ಟೆ ಬೆಳಗ್ಗೆನೆ. ಫುಲ್ ವೆಯ್ಟ್ ರೆಡ್ಯೂಸ್ ಆಗ್ತೈತೆ. ಹಾಂ, ಓಡ್ಸೋಕೆ ಹೆಂಗೈತೆ? ಅದು ಕಿತ್ತೋಗಿರೋದು. ಹಾಂ ಹಾಂ, ಅದು ಹೆವಿ ಸ್ಮೂತ್ ಆಗಿ ಬಿಡುತ್ತೆ. ಮತ್ತೆ ಅದು ಸಿಸ್ಟಮೇ ಬೇರೆ ಥರ ಐತೆ ತಾನೇ. ಯಾವುದಿದಾ? ಹ್ಞೂ, ನಮ್ದು ಯಾವ್ದು ಹಾಕೋನೆ? ಅದು ಹಿಂಗಿರೋದು ಅದು. ಓಕೆ, ನಂದು ಹಿಂಗೆ ಬರ್ತೈತೆ. ಕ್ವಿಕ್ ಶಿಫ್ಟರ್ ಹಾಕ್ಸ್ಬೋದು ಇದಕ್ಕೆ. ಇಲ್ಲೇ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀರಿ. ಇಲ್ಲೇ ಒಂದು ಯಾವುದೋ ಹೋಟ್ಲಿತ್ತು. ಹೆಂಗೈತೆ ಸೇವಂತ್? ಚೆನ್ನಾಗೈತಾ? ಇಡ್ಲಿ ಮತ್ತು ಪವನ್ ಏನೋ ಟೊಮೆಟೊ ರೈಸ್ ತೊಗೊಂಡಿದ್ದ. ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಹೇಳು, ಹೇಗಿತ್ತು? ಸ್ಮೂತ್ ಆಗಿತ್ತು. ಮುಂದೆ ಇಡ್ಲಿ ಸ್ಮೂತ್ ಆಗೈತಂತೆ, ಸಾಫ್ಟ್. ಫಸ್ಟ್ ಹಾಕಿದ್ದ ಇದ ಅಂತ ಕೇಳ್ತಾ ಇರೋದು. ಅಂದರೆ ಸಾಫ್ಟ್ ಆಗೈತೆ ಫುಲ್ಲು. ಪವನ್, ನಿನ್ನ ಬಾತ್ ಹೆಂಗೈತೆ ಪವನ್? ಬಾತ್ ಚೆನ್ನಾಯ್ತಾ? ಸೊಟ್ಟಾಗಿಲ್ಲ. ಬ್ಲ್ಯಾಕ್ ಬಾಲ್ ತೋರಿಸೋರು. ತೋರಿಸ್ದೆ, ಒಂದು ಬೆಳ್ಳಗೆ, ಒಂದು ಡ್ರೈ, ಒಂದು ಪೌಡರ್ ಹಾಕೊಂಡೈತೆ, ಒಂದು ಮೇಕಪ್ಪು, ವಿತೌಟ್ ಮೇಕಪ್ಪು ಎಲ್ಲ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಮೇಲೆ ಹೋಗೋಕ್ಕೆ, ಮೇಲೆ ಹೋಗೋದಂತೆ ಅಲ್ಲಿ ಗಾಡಿ ಎತ್ಕೊಂಡು. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ನೋಡೋಣ ಹೆಂಗೆ ಹೋಗೋದೇನು ಅಂತ ಕೇಳಿಕೊಂಡು ಹೋಗೋಣ ಮೇಲೆ. ಹರ್ಷ ಜಿ ಟಿ ಲವನೇ. ಕೇಳು. ಗಾಡೀಲಿ ಹೆಂಗೆ ಹೋಗೋದ್ಮೇಲೆ? ಗಾಡೀಲಿ ಹೆಂಗೆ? ರೈಟ್ ಸೈಡು. ಹಿಂಗೆ ರೈಟ್ ಹೋಗ್ಬೇಕು. ಹೆಂಗೈತೆ ಏನೋ ರೋಡುಗಳು ಗೊತ್ತಿಲ್ಲ ನಮಗೂ. ಚೆನ್ನಾಗಿರಂಗೈತೆ ರೋಡು. ಚೆನ್ನಾಗೈತೆ, ಪರವಾಗಿಲ್ಲ. ಇಲ್ಲೆಲ್ಲ ಕಾರ್ ಹಾಕ್ಕೊಂಡು ಆರಾಮಾಗಿ ಊಟ ಗೀಟ ತಂದು ತಿನ್ಬೋದು ಬೇಕಂದ್ರೆ. ಇಲ್ಲೂ ಒಂದೆರಡು ಹೋಟ್ಲ್ ಐತೆ, ಪರವಾಗಿಲ್ಲ, ಚೆನ್ನಾಗೈತೆ ತಿನ್ನೋಕ್ಕೆಲ್ಲ. ಇಲ್ಲಿ ಯಾವುದೋ ಕೆರೆನೇ ತಾನೇ ಇದು? ಕೆರೆ ಐತಿ ಇಲ್ಲಿ.
ಚೆನ್ನಾಗೈತೆ, ಒಳ್ಳೆ ವ್ಯೂ. ಅಲ್ಲೆಲ್ಲ ಎಕ್ಕೋ ಥರ ಇರಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು. ಕಾಂಪೌಂಡ್ ಫೆನ್ಸಿಂಗ್ ಎಲ್ಲ ಹಾಕಿ ಮಾಡ್ಬೋದಾಗಿತ್ತು. ಪರವಾಗಿಲ್ಲ, ಇಷ್ಟು ಮಾತ್ರ ಮಾಡೋರೆ. ಒಳ್ಳೆ ರೋಡೆಲ್ಲ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಅಲ್ಲೆಲ್ಲ ಹೋಗ್ಬೋದು, ಬರಬೇಕಾದ್ರೆ ಹೋಗೋಣ. ಇಲ್ಲಿ ಗಂಟ ಬರ್ಬೋದು, ಆಮೇಲೆ ನಡ್ಕೊಂಡೇ ಹೋಗ್ಬೇಕು ಅಲ್ವ. ನಮಗೆ ನಡೆಯೋಕ್ಕೆಲ್ಲ ಚಾನ್ಸೇ ಇಲ್ಲ, ಅವೆಲ್ಲ ಆಗೋದೇ ಇಲ್ಲ. ಅದಕ್ಕೆ ನಾವು ಸೀದಾ ಗಾಡಿಲೇ ಬಂದ್ಬಿಟ್ರಿ. ಅಷ್ಟು ಮೆಟ್ಲು ಯಾರು ಹಾಕೋದು, 400-500 ಮೆಟ್ಲು. ಉಲ್ಟಾ ಹಾಕ್ಬಿಡೋಣ ಬಾ.